ಹೇ ಗಾಯ್ಸ್, ಇವತ್ತು ನಮ್ಮ ಹತ್ರ ಇದೆ ಆಲ್ ಇನ್ ಲ್ಯಾಂಡ್ನ ಲಾರ್ಕ್ A1 ಮೈಕು. ಈ ಮೈಕು ಯಾವ ಥರ ವರ್ಕ್ ಮಾಡುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಇದು ನನ್ನ ಯೂಟ್ಯೂಬ್ ವ್ಲಾಗಿಂಗ್ಸ್ಗೋಸ್ಕರ ಹೊಸ್ದಾಗಿ ತರಿಸಿರುವಂಥದ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು 4300 ರೂಪಾಯಿ ಇದೆ ಇವಾಗ ಪ್ರೆಸೆಂಟಾಗಿ. ಬನ್ನಿ ಇವಾಗ ಇದ್ರದ್ದು ಫೆಸಿಲಿಟಿ ಏನೇನೈತೆ ಎಲ್ಲ ಚೆಕ್ ಮಾಡೋಣ. ಅದಕ್ಕೋಸ್ಕರ ನಾನು ಎಲ್ಲೂ ವ್ಲಾಗಿಂಗ್ ಹೋಗಿರಲಿಲ್ಲ, 2 ತಿಂಗಳು ರೆಸ್ಟ್ ಮಾಡಿದೆ. ಹೇಳಿ ನೋಡಿ ಗೈಸ್, ವ್ಲಾಗಿಂಗ್ ಮಾಡೋಕ್ಕೆ ಅಂತಲೇ ಆಲ್ ಇನ್ ಲ್ಯಾಂಡ್ನ ಸ್ಪೆಷಲ್ ಆಗಿರುವಂಥ ಲಾರ್ಕ್ A1 ಮೈಕ್ನ ತರಿಸಿದ್ದೀವಿ. ಬನ್ನಿ ಇವಾಗ ಈ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಒಳಗಡೆ ಏನೇನು ಸಿಗುತ್ತೆ ಪ್ರತಿಯೊಂದನ್ನು ತಿಳಿಸೋಣ. ಗೈಸ್, ಬಾಕ್ಸ್ದು ಪ್ಯಾಕೇಜಿಂಗ್ ಎಲ್ಲ ಮಸ್ತಾಗಿ ಬಂದಿತ್ತು. ಇದನ್ನ ಏನು ಮಾಡ್ತಾರಪ್ಪ ಅಂದರೆ, ನಾನು ತರಿಸಿರೋದು ಫ್ಲಿಪ್ಕಾರ್ಟಿಂದ. ಅವರೇ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾರೆ. ಯಾಕಪ್ಪ ಅಂದರೆ ಕಾಸ್ಟ್ಲಿ ಮೈಕು, ಅನ್ಬಾಕ್ಸಿಂಗ್ ಮಾಡೇ ಇಸ್ಕೊಬೇಕು ಆಪ್ಷನ್ ಇರುತ್ತೆ. ಇವಾಗ ನೋಡಿ, ಈ ಬಾಕ್ಸ್ನ ಓಪನ್ ಮಾಡೋಣ. ಈ ಸೈಡಿಂದ ಓಪನ್ ಮಾಡಿಬಿಟ್ಟಿದ್ದೀನಿ ನಾನು ಆಗಲೇ. ಈ ಬಾಕ್ಸಲ್ಲಿ ಒಂದು ಮ್ಯಾನ್ಯುವಲ್ ಸಿಗುತ್ತೆ ನಿಮಗೆ. ಒಂದು ಮ್ಯಾನ್ಯುವಲ್ ಜೊತೆ ಒಂದು ಕಾರ್ಡ್ ಸಿಗುತ್ತೆ. ಇದನ್ನು ನೋಡ್ಬೋದು ನೀವು. ಇದು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸುತ್ತೆ. ಪ್ಲಸ್ಸು ನೋಡ್ಬೋದು, ಒಂದು ಪ್ರೀಮಿಯಂ ಪ್ಯಾಕೇಜ್ ಸಿಗುತ್ತೆ ಆಲ್ ಇನ್ ಲ್ಯಾಂಡ್ದು. ಯಾಕಪ್ಪ ಅಂದರೆ ಇದು ಸಖತ್ ಬ್ರ್ಯಾಂಡ್ ಅಲ್ವಾ ಗೈಸ್, ಒಂಥರ ಮಸ್ತು. ಆಲ್ ಇನ್ ಲ್ಯಾಂಡ್ ಪ್ರಿಂಟಿಂಗು ಕ್ವಾಲಿಟಿ ಎಲ್ಲ ಮಸ್ತಾಗೈತೆ. ಅದಾದಮೇಲೆ ಒಂದು ಕೇಬಲ್ನ ನೋಡ್ಬೋದು ನೀವು. ಇದ್ರದ್ದು ಒಂದು ಕೇಬಲ್ನ ಕೊಟ್ಟಿರ್ತಾರೆ, ಕೇಬಲ್ಲು. ಆಮೇಲೆ ಇದು ವಾಯ್ಸ್ ಕ್ಯಾನ್ಸಲೇಷನ್ ಮಾಡೋದು. ನೀವೇನಾದರೂ ಎಲ್ಲಾದರೂ ಹೊರಗಡೆ ಹೋದರೆ ಇದನ್ನು ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹೊರತು ಗೈಸ್. ಇದು 2 ಕೊಟ್ಟಿರ್ತಾರೆ. ಪ್ಲಸ್ಸು ಮೈಕ್ ನೋಡ್ಬೋದು, ಇದು ಪ್ರೀಮಿಯಂ ಪ್ಯಾಕೇಜ್ ಆಗಿ ಬಂದೈತೆ ಮೈಕು. ಮತ್ತು ಈ ಜಾಗದಲ್ಲಿ ರಿಸೀವರ್ ಇರುತ್ತೆ. ಯಾಕಪ್ಪ ಅಂದರೆ ಇವಾಗ ನಾನು ಒಂದು ಮೈಕ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದು ಮೈಕು, ಇನ್ನೊಂದು ಮೈಕು ಇದರಲ್ಲಿದೆ. ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಮಸ್ತಾಗಿ ಬರುತ್ತೆ ಗೈಸ್. ಇದು 9 ಅವರ್ ಬ್ಯಾಟ್ರಿ ಬ್ಯಾಕಪ್ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 4300 ರೂಪಾಯಿ. ಇದಕ್ಕಿನ್ನ ಸ್ವಲ್ಪ ಕಾಸ್ಟ್ಲಿ ನಿಮಗೆ ಚಾರ್ಜಿಂಗ್ ಕೇಸ್ ಬೇಕು ಅಂದರೆ ಅದಾಗುತ್ತೆ 5600 ರೂಪಾಯಿ. 5600 ಅಂದರೆ ಇನ್ನು 1300 ರೂಪಾಯಿ ಜಾಸ್ತಿ ಕೊಟ್ಟರೆ ನಿಮಗೆ ಚಾರ್ಜಿಂಗ್ ಕೇಸ್ ಸಮೇತ ಸಿಗುತ್ತೆ. ಇದಲ್ಲದೆ ನಿಮಗೆ ಈ ಐಫೋನ್ಗೆ ಹಾಕೋವಂಥದ್ದು ಬೇಕು ಅಂದರೆ ಪ್ಲಗ್ ಮಾಡೋವಂಥದ್ದು 2 ಪ್ಲಗ್ ರಿಸೀವರ್ ಬರೋವಂಥದ್ದು, ಅದರದ್ದು ಕಾಸ್ಟ್ ಆಗುತ್ತೆ 8300 ರುಪೀಸ್ ಏನೋ ಸಮಥಿಂಗ್ ಬರುತ್ತೆ ಅದ್ರ ಪ್ರೈಸು. ಈ ಕೇಬಲ್ ನೋಡ್ಬೋದು. ಈ ಕೇಬಲ್ನ ಓಪನ್ ಮಾಡೋಣ, ಯಾವ ರೀತಿ ಕಾಣುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ. ಇವಾಗ ನೋಡ್ಬೋದು, ಇದ್ರ ಕೇಬಲ್ ನೋಡಿ ಯಾವ ಥರ ಕಾಣುತ್ತೆ ಅಂತ. ಕೇಬಲ್ ಒಂದು ಮಸ್ತಾಗೈತೆ. ಅದಾದಮೇಲೆ ಇದು ನೋಡ್ರಿ, ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋದು ಏನು ಸಕ್ಕದಾಗೈತೆ ಗೊತ್ತಾ, ಸಕ್ಕದಾಗೈತೆ. ಅದಾದಮೇಲೆ ಈ ಮೈಕ್ ನೋಡ್ಬೋದು ನೀವು, ಮೈಕ್ ಯಾವ ಥರ ಕಾಣುತ್ತೆ ಅಂತ. ಇದು ಚಾರ್ಜಿಂಗ್ ಕೇಸು ಗೈಸ್. ಇದು ಚಾರ್ಜಿಂಗ್ ಕೇಸು ಈ ಥರ ಕಾಣುತ್ತೆ ನಿಮಗೆ. ಮೈಕು ಯಾವ ಥರ ಲುಕ್ ಕೊಡುತ್ತೆ ನೋಡಿ. ಇದು ಎಷ್ಟಿರುತ್ತೆ ಅಂದರೆ ಗ್ರಾಮ್ಸಲ್ಲಿ ಹೇಳೋದಾಯಿತು ಅಂದರೆ ನೋಡ್ಬೋದು. ಇದು ಹಿಂದೆಗಡೆ ನಿಮಗೆ ಏನು ಕೊಟ್ಟಿರ್ತಾನೆ ಅಂದರೆ ಮ್ಯಾಗ್ನೆಟ್ ಕೊಟ್ಟಿರ್ತಾನೆ. ಈ ಥರ ಶರ್ಟ್ಗೆ ಅಂಟಿಸ್ಕೊಂಬಿಡ್ಬೋದು. ನಿಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋಲ್ಲ ಇದರಿಂದ. ಇವಾಗ ನೀವೇನು ವಾಯ್ಸ್ ಕೇಳ್ತಾ ಇದ್ದೀರಲ್ಲ, ಇದು ಆಲ್ ಇನ್ ಲ್ಯಾಂಡ್ ಮೈಕ್ ವಾಯ್ಸು. ಇದು ನೋಡಿ, ತೆಗಿತಿದ್ದಂಗೆ ಆನ್ ಆಗಿಬಿಟ್ಟಿರುತ್ತೆ. ಇದು ಕಾಣಿಸ್ತಾ ಇದೆಯಾ? ಅದಾದಮೇಲೆ ಇದನ್ನು ಈ ಥರ ಪ್ಲಗ್ ಮಾಡ್ಬೋದು ನೀವು. ಹಿಂದೆ ಕಾಣಿಸ್ತಿದೆಯಲ್ಲ ಈ ಥರ. ಇದನ್ನು ಈ ಮೈಕ್ ಹಾಕೋತವ ಇಲ್ಲಿ ಪ್ಲಗ್ ಮಾಡ್ಕೊಂಬಿಟ್ರೆ ಆಯಿತು. ಆರಾಮ್ಸೆ ಹಾಕ್ಕೊಂಡು ಮೈಕ್ನ ಇನ್ನೊಂದು ಕನೆಕ್ಟ್ ಮಾಡಿ, ಇದ್ರ ಆ್ಯಪ್ ಬರುತ್ತೆ. ಆ್ಯಪಲ್ಲಿ ನೀವು ಇದ್ರ ಲೆವೆಲ್ ಅಪ್ ಮಾಡೋದು ಪ್ರತಿಯೊಂದೂ ಮಾಡ್ಬೋದು. ಇದರಲ್ಲಿ ಆ್ಯಪೇ ಇದಕ್ಕೆ ಆಲ್ ಇನ್ ಲ್ಯಾಂಡ್ ಅಂದ್ಬಿಟ್ಟು. ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಮೈಕ್ನ ಸೆಟಪ್ ಮಾಡ್ಕೊಬೋದು ಹೆಂಗೆ ಬೇಕೋ ಹಂಗೆ. ಇವಾಗ ಬನ್ನಿ ಮೈಕ್ನ ಟೆಸ್ಟ್ ಮಾಡೋಣ, ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಎಷ್ಟು ಎಫೆಕ್ಟಿವ್ ಆಗೈತೆ ಅಂತ. ಗಾಯ್ಸ್, ಇವಾಗ ಬನ್ನಿ, ಈ ಗಾಡೀಲಿ ರೈಡ್ ಮಾಡಬೇಕಾದ್ರೆ ವ್ಲಾಗಿಂಗ್ ಮಾಡ್ತೀರಾ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಈ ಮೈಕು ಮತ್ತು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಗಾಡೀಲಿ ಹೋಯ್ತಾನೆ ಟ್ರೈ ಮಾಡಿ ನೋಡೋಣ. ಇವಾಗ ನೋಡ್ಬೋದು, ಗಾಡಿ ಐತೆ. ಗಾಡೀಲಿ ಹೋಗ್ಬೇಕಾದ್ರೆ ಸ್ಪೀಡಾಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದರೆ ಸೌಂಡ್ ಕೇಳುತ್ತಾ ಇಲ್ವಾ, ಇಲ್ಲ ನಮ್ಮ ವಾಯ್ಸು ಸ್ಟ್ರಾಂಗಾಗಿ ಫೀಲ್ ಆಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡೋಣ. ನೀವು ನೋಡ್ಬೋದು, ಇವಾಗ ನಾವಿದ್ದೀವಿ ಮೇನ್ ರೋಡಲ್ಲಿ, ಸಿಕ್ಕಾಪಟ್ಟೆ ಗಾಡಿಗಳೆಲ್ಲ ಓಡಾಡ್ತವೆ, ಆದರೂ ಅದ್ರ ಸೌಂಡ್ ಬರುತ್ತಾ ಅಂತ. ಇವಾಗ ಲಾರಿ ಬರ್ತಾ ಇದೆ, ನೋಡ್ಬೋದು ನೀವು, ಅದ್ರ ಸೌಂಡೆಲ್ಲ ಅಬ್ಸರ್ವ್ ಆಗುತ್ತಾ. ಪ್ರತಿಯೊಂದನ್ನು ಟ್ರೈ ಮಾಡಿ ನೋಡೋಣ. ಫಾಸ್ಟಾಗಿ ಹೋಗೋಣ, ಫಾಸ್ಟಾಗಿ ಹೋದ್ರೇ ಅಲ್ವಾ ಹುಡುಗರೆಲ್ಲ ಫಾಸ್ಟಾಗಿ ಹೋದಾಗ ಮಾತಾಡೋದು. ನೋಡೋಣ ಸೌಂಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇವಾಗ ನೋಡ್ಬೋದು, ನಾವು ಗಾಡಿ ಮುಂದೆ ಹೋಗ್ತಾ ಇದ್ದೀವಿ. ಮಾತಾಡ್ಕೊಂಡು ಹೋಗೋಕ್ಕೆ ಈ ವ್ಲಾಗಿಂಗೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತಾ ಇಲ್ವಾ ಈ ಮೈಕು ಅನ್ನೋದನ್ನ ಅಬ್ಸರ್ವ್ ಮಾಡೋಕ್ಕೆ. ಆರನ್ ಸೌಂಡ್ ಕೇಳ್ಬೋದು ನೀವು. ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಮೈಕು ಎಷ್ಟು ಎಫೆಕ್ಟಿವ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ ಅಂತ. 4500 ಕೊಟ್ಟಿದ್ದೀವಿ, ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಡೌಟು ನನಗೆ. ನೋಡೋಣ. ಒಟ್ಟಿನಲ್ಲಿ ಗೈಸ್, ನಾನು ಎಷ್ಟೊಂದು ಮೈಕ್ ನೋಡಿದ್ರಲ್ಲಿ ಇದು ದಿ ಬೆಸ್ಟು. ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮೈಕು ಅನ್ನೋದ್ರಲ್ಲಿ ಆಲ್ ಇನ್ ಲ್ಯಾಂಡು ಮೊದಲಿರುತ್ತೆ. ಮಸ್ತು ಪ್ರೈಸಲ್ಲಿ ಇದು ಒಳ್ಳೆ ಮೈಕು ಅಂತ ಅನ್ಕೊತೀನಿ ನಾನು. ಇಲ್ಲಿವರೆಗೂ ಯೂಸ್ ಮಾಡಿರೋ ವಾಯ್ಸಿಂದ ಹೇಳ್ತಾ ಇರೋ ಪ್ರಕಾರ
ನೋಡ್ಬೋದು. ನಾವು ಇವಾಗ ಫಾಸ್ಟಲ್ಲಿ ಇದ್ದೀವಿ, ಸಾಕು ಅಂದ್ಕೊತೀನಿ ಇಷ್ಟು. ಇವಾಗ ಇಲ್ಲಿಂದ ರಿವರ್ಸ್ ಹೋಗೋಣ. ಯಾವ ಥರ ಬಂದಿದೆ ಅನ್ನೋದು ನೀವು ನೋಡ್ತಾ ಇರ್ತೀರಾ ಗೈಸ್. ಇವಾಗ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಗಾಳಿ ಸಿಕ್ಕಾಬಿಟ್ಟೆ ಜೋರಾಗಿ ಬೀಸ್ತೈತೆ, ಆದರೂ ನಿಮಗೆ ಸೌಂಡ್ ಅದು ಹೆಂಗೆ ಕೇಳ್ತೈತೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಇಲ್ಲ ಅಂದರೆ ಇವಾಗ ಒಂದು 30-40 ಸ್ಪೀಡ್ಗಿಂತ ಜಾಸ್ತಿನೇ ಇದ್ದೀನಿ. ಇದು ಈ ಲೆವೆಲ್ಗೆ ವಾಯ್ಸು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಂಗೆ ಕರೆಕ್ಟಾಗಿ ಬಂತು ಅಂದರೆ ಇದೊಂದು ಬೆಸ್ಟ್ ಮೈಕು ಅಂತ ಅನ್ಬೋದು. ಯಾಕಂದರೆ ಸಖತ್ ಎಫೆಕ್ಟಿವ್ ಆಗೈತೆ ಗೈಸ್. ವಿಂಡ್ಶೀಲ್ಡ್ ಯೂಸ್ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗೈತೆ. ಕಡಿಮೆ ಬಜೆಟಲ್ಲಿ ಇದೊಂದು ಒಳ್ಳೆ ಮೈಕು ತಗೊಬೋದು ನನ್ನ ಅನಿಸಿಕೆ. ಪ್ಲಸ್ಸು ಇದು ಇವ್ರು ಹೇಳೋ ಆಲಿಲ್ಯಾಂಡ್ ಅವ್ರು ಹೇಳೋ ಪ್ರಕಾರ 200 ಮೀಟ್ರ್ವರೆಗೂ ನಿಮಗೆ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಅಂದರೆ ವಾಯ್ಸ್ ಯಾವುದೇ ಕ್ಯಾನ್ಸಲೇಷನ್ ಏನೋ ಇದಾಗಲ್ಲ, ಪ್ರಾಬ್ಲಮ್ ಆಗಲ್ಲ ಅಂತ. ನಮ್ಮ ಗೈಸ್ ನಮ್ಮ ಅಪ್ಪು ಬೇರೆ ಹೋಗ್ತಾವನೆ ನೋಡ್ಬೋದು. 200 ಮೀಟ್ರ್ವರೆಗೂ ಯಾವುದೇ ಇದಾಗಲ್ಲ ಅಂತ ಹೇಳೋರೆ, ಪ್ರಾಬ್ಲಮ್ ಆಗಲ್ಲ ಅಂತ. ಆದರೆ ನಾನು ಹೇಳೋ ಪ್ರಕಾರ 200 ಮೀಟ್ರ್ ಎಲ್ಲ ಬರೋಲ್ಲ ಗೈಸ್, ಅಷ್ಟೊಂದು ದೂರ ಎಲ್ಲ ಆಗಲ್ಲ. ಒಂಚೂರು ವಾಯ್ಸೆಲ್ಲ ಕಟ್ಟಾಗ್ಬಿಡುತ್ತೆ. ನೀವೊಂದು 50 ಮೀಟರ್ಸ್ ಒಳಗಿತ್ತು ಅಂದರೆ ಒಂದು ಒಳ್ಳೆ ಮೈಕ್ ಇದು ಗೈಸ್. ಇವಾಗ ನೀವೇನು ಸೌಂಡ್ ಕೇಳ್ತಾ ಇದ್ದೀರಲ್ಲ, ಈ ಸೌಂಡು ಇದ್ರ ವಾಲ್ಯೂಮ್ ಸಿಸ್ಟಮಲ್ಲಿ 6 ಸ್ಟೆಪ್ಗಳಿರುತ್ತೆ. ಅದರಲ್ಲಿ ಮೊದಲನೇ ಸ್ಟೆಪ್ ಇದು. ಯಾವುದೇ ರೀತಿಯಾದಂಥ ನಾಯ್ಸ್ ಕ್ಯಾನ್ಸಲೇಷನ್ ಇರಲ್ಲ. ಪ್ಲಸ್ಸು ಯಾವ ಥರ ಸೌಂಡ್ ಬರುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡೋದು. ಇದು ಫಸ್ಟು ಸ್ಟೆಪ್ಪು, ಇದು ಫಸ್ಟು. ಇವಾಗ ನೀವೇನು ಸೌಂಡ್ ಕೇಳ್ತಿದ್ದೀರಲ್ಲ, ಇದ್ರ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ. ಎರಡನೇ ಸ್ಟೆಪ್ಪಲ್ಲಿ ಯಾವ ಥರ ವಾಯ್ಸ್ ಬರ್ತೈತೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಪಕ್ಷಿಗಳ ಸೌಂಡ್ ಎಲ್ಲ ನಿಮಗೆ ಕೇಳಿಸ್ತಾ ಇರ್ಬೋದು ಅಂತ ಅನ್ಕೊತೀನಿ ನಾನು. ಇವಾಗ ಏನು ಸೌಂಡ್ ಕೇಳಿಸ್ತಾ ಇದ್ದೀರಲ್ಲ, ಇದು ಮೂರನೇ ಸ್ಟೆಪ್ಪು. ಈ ಸ್ಟೆಪ್ಪಲ್ಲಿ ನಿಮಗೆ ಸ್ವಲ್ಪ ವಾಯ್ಸು ಮೀಡಿಯಮ್ ಆಗಿರುತ್ತೆ. ಅಂದರೆ ಜಾಸ್ತಿಗೂ ಇಲ್ಲ, ಮೀಡಿಯಮ್ಗೂ ಇಲ್ಲ. ಇದೊಂಥರ ಪ್ರೀಮಿಯಮ್ ಸೆಟಪ್ ಅಂತ ಹೇಳ್ಬೋದು. ನೀವು ಒಂದು ಸಲ ಆ್ಯಪಲ್ಲಿ ಸೆಟ್ ಮಾಡಿಬಿಟ್ರೆ ಅದೇ ಥರ ಸೆಟ್ಟಿಂಗಲ್ಲಿ ಇರುತ್ತೆ. ನೀವು ಯಾವ ಥರ ಬೇಕಂದ್ರೆ ಚೇಂಜ್ ಮಾತಾಡ್ತಾ ಇರ್ಬೋದು, ಕಂಫರ್ಟೇಬಲ್ ಆಗಿ ಅರ್ಥ ಆಗುತ್ತೆ. ಇವಾಗ 4th ಸ್ಟೆಪ್ಪಿಗೆ ಬಂದಿದ್ದೀವಿ. ಇದು ಸ್ವಲ್ಪ ಸೌಂಡು ಸ್ವಲ್ಪ ಜಾಸ್ತಿ ಮಾಡುತ್ತೆ. ಪ್ಲಸ್ಸು ಈ ನಿಧಾನಕ್ಕೆ ಮಾತಾಡೋರು ಇರ್ತಾರಲ್ವ, ಅವ್ರು ಸ್ವಲ್ಪ ಇದು ಜಾಸ್ತಿ ವಾಯ್ಸು ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಬಂದಿದ್ದೀವಿ 5th ಸ್ಟೆಪ್ಗೆ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲರೂ ಯೂಸ್ ಮಾಡತ್ತವ. ಎಲ್ಲಿ ನೀವು ಹೋಟೆಲ್ಗೆ ಇಲ್ಲ ಬೇರೆ ಕಡೆ ವಿಸಿಟ್ ಮಾಡಿದಾಗ ನಿಧಾನಕ್ಕೆ ಮಾತಾಡ್ತಿರ್ತೀರೋ ಅವ್ರಿಗೆ ಬೆಸ್ಟ್ ಯೂಸ್ ಇದು. ಇದರಿಂದ ನೀವೇನು ಮಾತಾಡ್ಬೋದು, ನೀವು ನಿಧಾನಕ್ಕೆ ಮಾತಾಡಿದ್ರು ಸ್ವಲ್ಪ ಜೋರಾಗಿ ಕೇಳುತ್ತೆ. ನೀವು ಕಳೆದ ವಾಯ್ಸ್ಗಳಿಗಿನ್ನ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಇವಾಗ ನಾವು ಬಂದಿದ್ದೀವಿ ಟಾಪ್ 6ಗೆ. ಇದು 6 ಮೋಸ್ಟ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಏನೇ ಮಾತಾಡಿದ್ರು ಸ್ವಲ್ಪ ಎಕೋ ರೇಂಜಲ್ಲಿ ಜಾಸ್ತಿ ಸೌಂಡ್ ಬರಬೇಕಲ್ವ, ಸ್ವಲ್ಪ ಜಾಸ್ತಿ ಥರ ಕೇಳುತ್ತೆ. ಯಾರಾದರೂ ಜೋರಾಗಿ ಮಾತಾಡೋರಿದ್ದರೆ ಇದು ಅಷ್ಟೊಂದು ಬರ್ತಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಜಾಸ್ತಿ ಜೋರಾಗಿ ಮಾತಾಡ್ತಿದ್ರೆ ಇದು ಜಾಸ್ತಿ ವೈಬಾಗಿ ಕೇಳುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ನಾನು ರೆಫರೆನ್ಸ್ ಮಾಡೋದು 4 ಇಲ್ಲ ಅಂದರೆ 3ನ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೆಸ್ಟ್ ಆಗುತ್ತೆ ಇದರಲ್ಲಿ. ಇವಾಗ ಇದರಲ್ಲಿರೋಂಥ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ದು ಅದ್ರ ಬಗ್ಗೆನೂ ತೋರಿಸ್ತೀನಿ ಬನ್ನಿ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ತೋರಿಸೋಣ. ಇದರಲ್ಲೂ 3 ಸ್ಟೆಪ್ ಇರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತ ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಗಾಳಿ ಸೌಂಡ್ ಎಲ್ಲ ಕೇಳ್ಬೋದು. ಇವಾಗೂ ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸ್ತೈತೆ. ಈ ನಾಯ್ಸ್ ಕ್ಯಾನ್ಸಲೇಷನಲ್ಲಿ 3 ಸ್ಟೆಪ್ ಇರುತ್ತೆ. ಒಂದು ವೀಕು, ಒಂದು ಮೀಡಿಯಮ್ಮು, ಇನ್ನೊಂದು ಸ್ಟ್ರಾಂಗ್ ಅಂತ. ಇವಾಗ ನಾವು ವೀಕ್ ಮೂಡಲ್ಲಿದ್ದೀವಿ. ಇವಾಗ ಕೇಳಿಸ್ತಾ ಇರ್ಬೋದು ನಿಮಗೆ ಯಾವ ರೀತಿ ಸೌಂಡ್ ಬರುತ್ತೆ ಅಂತ. ಇವಾಗ ನೆಕ್ಸ್ಟ್ ನಾವು ಮೀಡಿಯಮ್ಗೆ ಹೋಗೋಣ. ಇವಾಗ ನೀವು ಮೀಡಿಯಮಲ್ಲಿ ಇದ್ದೀರಾ, ನಿಮ್ಗೆ ಆವಾಗಲೇ ಅಲ್ಪ ಸ್ವಲ್ಪನಾದರೂ ಕೇಳಿಸ್ತಾ ಇರ್ಬೋದು. ಈ ಮೀಡಿಯಮಲ್ಲಿ ಕಂಪ್ಲೀಟಾಗಿ ಎಲ್ಲ ಬ್ಲಾಕ್ ಆಗುತ್ತೆ. ನಿಮ್ಗೆ ಆಚೆದು ಏನೂ ಕೇಳಿಸಲ್ಲ, ಕೇಳಿಸಿದ್ರು ಸ್ವಲ್ಪ ಕೇಳಿಸ್ತಾ ಇರ್ಬೋದು. ಇದು ಮೀಡಿಯಮಲ್ಲಿರೋಂಥ ನಾಯ್ಸ್ ಕ್ಯಾನ್ಸಲೇಷನ್ನು. ಇವಾಗ ನಾವು ಬಂದಿದ್ದೀವಿ ಸ್ಟ್ರಾಂಗ್ ನಾಯ್ಸ್ ಕ್ಯಾನ್ಸಲೇಷನ್ಗೆ. ಇದು ನೋಡ್ಬೋದು ನೀವು ಇವಾಗ ಇದು ಎಷ್ಟು ಎಫೆಕ್ಟಿವ್ ಆಗೈತೆ ಅಂತ. ನೀವು ಏನೇ ಮಾತಾಡಿದ್ರು, ಸುತ್ತಮುತ್ತ ಏನೇ ಮಾತಾಡಿದ್ರು ನೀವು ಬರೀ ನಿಮ್ಮ ವಾಯ್ಸ್ ಮಾತ್ರ ಕ್ಯಾಪ್ಚರ್ ಆಗುತ್ತೆ ಹೊರತು ಸುತ್ತಮುತ್ತ ಯಾವುದೇ ಗಾಡಿ ಸೌಂಡ್ಗಳಾಗಿರ್ಬೋದು ಯಾವ ಸೌಂಡೂ ಬರಲ್ಲ. ಸಕ್ಕತ್ತಾಗಿ ವಿಡಿಯೋ ಮಾಡ್ಬೋದು. ಮಸ್ತ್ ಮೈಕು. ಇವಾಗ ಇದಕ್ಕೆ ವಿಂಡ್ಶೀಲ್ಡ್ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡೋಣ ಯಾವ ಥರ ಕೆಲಸುತ್ತೆ ವಾಯ್ಸು ಅಂತ. ಇವಾಗ ನೋಡ್ಬೋದು ಹಾಕಿದ್ದೀವಿ. ಇವಾಗ ಯಾವ ಥರ ಬರ್ತೈತೆ ಗೈಸ್, ಸ್ವಲ್ಪನಾದ್ರೂ ಡಿಫ್ರೆನ್ಸ್ ಆಯ್ತಾ ಇಲ್ವಾ? ಗಾಳಿ ಜೋರಾಗಿ ಬೀಸ್ತೈತೆ, ಆದರೂ ಪರ್ಫೆಕ್ಟಾಗಿ ಕೇಳಿಸ್ತಿದೆ ಅಂತ ಅನ್ಕೊತೀನಿ. ಆಮೇಲೆ ನೀವೇನಾದರೂ ಈ ಮೈಕ್ನ ಆಫ್ ಮಾಡಬೇಕು, ಆನ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಈಸಿ ಗೈಸ್. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಟನ್ ಏನು ಕಾಣಿಸುತ್ತೆ, ಈ ಬಟನ್ನ ನೀವು ಒಂದು ಸಲ ಕ್ಲಿಕ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ. 2 ಸಲ ಪ್ರೆಸ್ ಮಾಡಿದ್ರೆ ಮೈಕು ಆಟೋಮೆಟಿಕ್ಕಾಗಿ ಹೋಲ್ಡ್ ಆಗುತ್ತೆ. 3ನೇ ಸಲ ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಆರಾಮ್ಸೆಗೆ ನೀವು ಬಟನಿಂದನೇ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಇದು ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಮೈಕು ಬೆಸ್ಟ್ ಗೈಸ್. ವ್ಲಾಗಿಂಗ್ ಮಾಡ್ತೀರಾ ಅಂದರೆ ಪರ್ಫೆಕ್ಟಾಗಿ ತೊಗೊಬೋದು. ನಾನು ಹೇಳೋದೇನಪ್ಪ ಅಂದರೆ ಇವಾಗ 500 ರೂಪಾಯಿ 1000 ರೂಪಾಯಿ ಕೊಟ್ಟು 3-4 ತಗೊಳ್ಳೋ ಬದಲು ಇದೊಂದು ಬೆಸ್ಟ್ ಮೈಕು. ನೀವು EMI ಅಲ್ಲಿ ಆಪ್ಷನ್ ತೊಗೊತೀರಾ ಅಂದರೆ ಇದು ಬೆಸ್ಟ್ ಮೈಕು. ಒಂದು ಸಲ ತೊಗೊಂಬಿಟ್ರೆ ಬೆಸ್ಟ್ ಸಿಗೋಣ. ನಿಮಗೆ ಈ ಮೈಕ್ ನೋಡಿ ಏನನ್ನಿಸ್ತು? ನನಗೆಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ರು ಮೈಕು ಕರೆಕ್ಟಾಗಿಲ್ಲ, ಕ್ಲಾರಿಟಿ ಮೈಕ್ ಸೌಂಡು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅಂತ.
ಅದಕ್ಕೋಸ್ಕರ ನಾನು ಈ ಮೈಕ್ನ ತರಿಸ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಪ್ಲಸ್ ಈ ಮೈಕ್ ಏನಾದರೂ ತೊಗೊಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಬೈ ಮಾಡಿ. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಗೈಸ್. ಹೊರತು ನೀವು ಮಾಡೋ ಕಂಟೆಂಟು ಒಂದೊಂದೂ ಎಲ್ರಿಗೂ ಒಳ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.